ನಮಸ್ತೆ. ಈ ವರ್ಷ 2ನೇ ಬಾರಿ ಸಿಗ್ತಾ ಇದ್ದೀವಿ ಲ್ಯಾಂಡ್ ಲಾರ್ಡ್ ಆದ್ಮೇಲೆ. ಸೊ ವರ್ಷನೂ ಸಿಗ್ತಾ ಇದೆ, ನೀವು ಸಿಗ್ತಾ ಇದ್ರೆ ನಮಗೆ ಜಾಸ್ತಿ ಸಿನಿಮಾ ನಡೀತಾ ಇರುತ್ತೆ ಅಂತ. ಸೊ ಕಾಲಘಟ್ಟ ಈ ಒಂದು ಸಿನಿಮಾದಲ್ಲಿ ನಾನು ಹೀರೋ ಆಗಿ ನಟನೆ ಮಾಡಿದ್ದೀನಿ. ಆ್ಯಂಡ್ ಪಾತ್ರ ತುಂಬ ಡಿಫ್ರೆಂಟ್ ಆಗಿತ್ತು. ಪ್ರಕಾಶ್ ಸರ್ ಹೇಳಿದಾಗ ಒಂದು ಟೈಮ್ ಲೈನಲ್ಲಿ ನಡೆಯುತ್ತೆ. 1995 ಒಂದು ಹಾಗೆ 2025 ಒಂದು 2 ಕಥೆ ನಡೀತಾ ಇರುತ್ತೆ. ಸೊ ನಂದು 90s ಬರುತ್ತೆ. ಸೊ ಈ ಒಂದು ಪಾತ್ರ ಮಾಡಬೇಕಾದ್ರೆ ಹೇಳಿದ್ರು ಮುಂಚೆ ಗುರುಗಳು ಹೆಂಗೆ ಡಾನ್ಸ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಆ ವೇಷ ನಾನು ಹಾಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ನಾನು ಯಾವತ್ತೂ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಆ್ಯಂಡ್ ಇವ್ರು ಹೇಳಿದ್ದು ರೆಫರೆನ್ಸ್ ಹೆಂಗಿರುತ್ತೆ, ಹಳ್ಳಿ ಹುಡುಗನ್ ಥರ ಕ್ಯಾರೆಕ್ಟರ್ ಕಿರಾತಕ ಅಲ್ಲಿ ಯಶ್ ಅವ್ರು ಮಾಡಿದಾರಲ್ಲ ಆ ಥರ ಒಂದು ರೆಫರೆನ್ಸ್ ಅಂತ ಹೇಳಿದ್ರು. ಸೊ ತುಂಬ ಚೆನ್ನಾಗಿ ಬಂತು. ನಾನು ಒಂದು ಹಳ್ಳಿ ಹುಡುಗನ್ ಕ್ಯಾರೆಕ್ಟರ್ ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ನೀವು ರೈತರಾಗಿ ಒಂದು ಸಿನಿಮಾ ಮೇಲೆ ಆಸಕ್ತಿ ಬಂದಿರೋದು ನಿಜವಾಗ್ಲೂ ಥ್ಯಾಂಕ್ ಯು. ನಿಮ್ಮಂಥವ್ರು ತುಂಬ ಜನ ಬೇಕು. ಆ್ಯಂಡ್ ಈ ಒಂದು ಟೈಮಲ್ಲಿ ಲೈಕ್ ಒಂದು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದಿರೋರು ಲೈಕ್ ನಿಜವಾಗ್ಲೂ ಒಳ್ಳೇದಾಗಲಿ ಸರ್. ಆ್ಯಂಡ್ ಈ ಒಂದು ಸಿನಿಮಾಗೂ ಒಳ್ಳೇದಾಗಲಿ. 19 ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡೋಣ. ಥ್ಯಾಂಕ್ ಯು. ಅದೇ ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟರು. ಸರ್ ಹೇಳ್ದಂಗೆ ಒಂದು ಗುರುವರ ಒಂದು ಮನೆತನದಿಂದ ಬಂದಿರೋ ಹುಡುಗ. ನಮ್ಮ ಅಪ್ಪನ ಒಬ್ರು ಗುರುವರಾಗಿರ್ತಾರೆ. ಅವರು ನಾನು ಕ್ಯಾರಿ ಮಾಡಬೇಕು ಅದೊಂದು ಲೆಗಸಿನ ಅಂತ ಅಂದ್ಬಿಟ್ಟು ಆ ಒಂದು ಕ್ಯಾರೆಕ್ಟ್ರು ಹಳ್ಳಿಲಿ ಒಂದು ಚೆನ್ನಾಗಿರೋ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸರ್. ಹೌದು, ಹಾಕಿದ್ದೀನಿ. ಸೊ ಹೌದು, ಆ ಒಂದು ವೇಷ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಬಂತು ಅದು. ಆ್ಯಂಡ್ ಆ ಒಂದು ಲೈಕ್ ಚಾಮರಾಜನಗರಕ್ಕೆ ಹೋಗಿ ಆ ಗುರುವ್ರದ್ದು ಡಾನ್ಸ್ ಹೇಗಿದೆ ಅದನ್ನೆಲ್ಲ ವೀಡಿಯೋಸ್ ಎಲ್ಲ ನೋಡಿ ರಿಯಲ್ ಆಗೂ ನೋಡಿ ಒಂದು ಇವರೇ ಹೇಳಿದ್ರು, ಹೋಗಿ ಕಲ್ತ್ಕೊಂಡಿದ್ದಾಯ್ತು. ಸೊ ಚಿಕ್ಕ ಪುಟ್ಟ ಪ್ರಿಪ್ರೇಷನ್ಸ್ ಇತ್ತು ಅದನ್ನು ಮಾಡೋಕ್ಕೆ. ಇಲ್ಲ ಅಷ್ಟೊಂದೇನಿಲ್ಲ. ಬಟ್ ಹಳ್ಳಿ ಅಂದರೆ ನಾನು ಮೈಸೂರು ಹುಡುಗ ಅಲ್ವಾ. ಸೊ ಮೈಸೂರು ಮಂಡ್ಯ ಲ್ಯಾಂಗ್ವೇಜ್ ಅದೇ ಟೋನಲ್ಲಿ ಬರುತ್ತೆ. ಹಾಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಸೊ ನಾನು ಖುಷಿ ಅಂತ. ಸೊ ಈ ಸಿನಿಮಾದಲ್ಲಿ ನಂದು ಶೇಪಲ್ಲಿ ಆ್ಯಕ್ಚುಲಿ 2 ಶೇಪ್ ಬರುತ್ತೆ, ಪಾಸಿಟಿವ್ ಪ್ಲಸ್ ನೆಗೆಟಿವ್. ಸೊ ನಾನು 20s ಬರುವಂಥ ಕ್ಯಾರೆಕ್ಟರಲ್ಲಿ ಪ್ಲೇ ಆಗ್ತೀನಿ. ಸೊ ಫಸ್ಟ್ ಹಾಫ್ ಇವ್ರು ಪ್ಲೇ ಮಾಡಿರ್ತಾರೆ. ಸೊ ಇವಾಗಿನ ಜನ್ರೇಷನಲ್ಲಿ ಒಂದು ಹೆಣ್ಮಕ್ಳು ಯಾವ ಥರ ಇರ್ತಾರೆ, ಸೊ ಯಾವ ಥರ ಎಲ್ಲ ಪ್ರೀತಿ ಮಾಡಬೇಕಾದ್ರೆ ಏನೆಲ್ಲ ಇಂಪ್ರೆಸ್ ಮಾಡೋಕ್ಕೆ ಏನೆಲ್ಲ ಮಾಡ್ತಾರೆ, ಸೊ ಅವ್ರ ಹಿಂದೆ ಯಾವ ಥರ ಇರ್ತಾರೆ, ಒಂದು ರಿಲೇಷನ್ಶಿಪ್ನ ಇಟ್ಕೊಂಡ್ರೆ ಇನ್ನೊಂದಷ್ಟು ಪ್ರೀತಿ ಮಾಡ್ತಿರ್ತಾರೆ, ಸೊ ಯಾವ ಥರ ಮೋಸ ಹೋಗ್ತಾರೆ ಅನ್ನೋ ಒಂದು ಇದು. ಸೊ ಈ ಸಿನಿಮಾ ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಅವೇರ್ನೆಸ್ ಥರನೇ ಇದೆ. ಸೊ ಫಸ್ಟ್ ಹಾಫ್ ಟೋಟಲಿ ಡಿಫ್ರೆಂಟ್, ಸೆಕೆಂಡ್ ಹಾಫ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಸರ್ ಒಂದು ಒಳ್ಳೆ ಕಥೆನ ತಂದಿದ್ದಾರೆ. 2 ಸಿನಿಮಾ ಮಾಡ್ಬೋದಾಗಿತ್ತು, ಬಟ್ ಒಂದೇ ಕಥೆಯಲ್ಲಿ 2 ಸಿನಿಮಾನೂ ತೋರಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನಾನೊಂದು ಬ್ರೇಕ್ ತಗೊಂಡ್ಮೇಲೆ ನಾನು ನೋಡ್ತಾ ಇದ್ದೆ ಒಂದು ಒಳ್ಳೆ ಪಾತ್ರ ಸಿಗಬೇಕು ಅಂತ. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಯಿತು ನನಗೆ ಈ ಒಂದು ಸಿನಿಮಾ ಸಿಕ್ಕಿದ್ದು. ಸೊ ತುಂಬ ಖುಷಿ ಆಯಿತು. ಬಟ್ ಈ ಸಿನಿಮಾ ನನಗೆ ಸಿಕ್ಕಿದೆ ನವೀನ್ ಸರಿಂದ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇವ್ರು ನನ್ನ ನೋಡಿದ ತಕ್ಷಣ ಇಲ್ಲ ಇವಳಿಂದ ಇಂಥ ಪಾತ್ರ ಮಾಡಿಸ್ಬೋದು ಅನ್ನೋ ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಪ್ರೊಡ್ಯೂಸರು ಅಷ್ಟೇ, ಇಲ್ಲಿವರೆಗೂ ನಮ್ಮ ಪ್ರೊಡ್ಯೂಸರ್ ಸಿಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಪ್ರತಿಯೊಂದು ಇದಕ್ಕೂ ಸಪೋರ್ಟ್ ಇತ್ತು. ಇಲ್ಲಿವರೆಗೂ ಒಂದು ಸಿನಿಮಾ ರಿಲೀಸ್ ಆಗೋವರೆಗೂ ನಮ್ಮ ಜೊತೆ ಕೈಗೂಡಿಸ್ಕೊಂಡು ಪ್ರತಿಯೊಂದು ಇದಕ್ಕೂ ಅವರು ಇದು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಂಥ ಪ್ರೊಡ್ಯೂಸರ್ ಇನ್ನೊಂದಷ್ಟು ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ DOP ಸದಾಶಿವ್ ಸರ್ಗಾಗಿರ್ಬೋದು ಹಾಗೂ ರಾಜ್ ಸರ್ಗಾಗಿರ್ಬೋದು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ನಾವು ಕಾಣಿಸ್ಕೊತೀವಿ ಅಂದರೆ ಅದಕ್ಕೆ ಕ್ಯಾಮ್ರಾಮ್ಯಾನು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಎಲ್ಲ ಟೀಮ್ ಅವ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಪೇರ್ ಹೀರೋಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ರು ನನ್ನ ಜೊತೆ. ಆ್ಯಂಡ್ ಕೋಆರ್ಡಿನೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗಿ. ಆ್ಯಂಡ್ ಇದೇ ಬರೋ 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖುಷಿ ಅಂತ ಇವಾಗ ರಿಲೀಸಿಗೆ ಇದು 4ನೇ ಸಿನಿಮಾ ಎಸ್. ನಿಖಿಲ್ ಅಂತ ಒಂದು ಹಳ್ಳಿಗಾಡಿನ ಹುಡುಗ, ಚಿಡಿಕೋಟೆ ತಾಲೂಕು ಅಂತ ನಮ್ಮ ಹೆಸರು. ಪ್ರಕಾಶ್ ಸರು ನನಗೆ ಫಸ್ಟ್ ಟೈಮ್ ಸಿಕ್ಕಿದಾಗ ಅವ್ರದ್ದು ಫಿಲಮ್ ಇತ್ತು ಕಾಲಿಡಬ್ಬ ಅಂತ, ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ, ಕೂರಿ ಪ್ರತಾಪ್ ಸರ್ ಜೊತೆ.
ಅದರಲ್ಲಿ ನಾನು ಸ್ವಲ್ಪ ಏರ್ ಎಲ್ಲ ಬಿಟ್ಟಿದೆ, ಅದರೆಲ್ಲ ನೋಡ್ಬಿಟ್ಟು ಏನೇನೋ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಾಲಘಟ್ಟ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ನನ್ನ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಒಬ್ಬ ಮುಗ್ಧ ಹುಡುಗ ಮುನ್ಸಿಪಾಲಿಟಿಲಿ ಕೆಲಸ ಮಾಡೋರ ಮಗ ಹೇಗೆ ಒಂದು ಸಿಟಿ ಹುಡುಗಿರಲ್ಲಿ ಲವ್ ಮಾಡಿ ಅವನ ಲೈಫ್ನ ಹೇಗೆ ಹಾಳು ಮಾಡ್ಕೊಳ್ತಾನೆ ಅನ್ನೋದನ್ನ ಇದರಲ್ಲಿ ಪ್ರಕಾಶ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇದರಲ್ಲಿ 2 ಕ್ಲೈಮ್ಯಾಕ್ಸ್ ಇರೋದ್ರಿಂದ ಕತೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ. ಇದಕ್ಕೆ ಬಿಡು ಮಾಡಿಕೊಟ್ಟಿದ್ದಕ್ಕೆ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿಕ್ಕೇಗೌಡ ಸರ್ ಆಗಿರ್ಬೋದು. ಪ್ರತಿ ಸಾರಿ ನಾವು ಯಾವಾಗ ಸಿನಿಮಾ ಸೆಟ್ಟಲ್ಲಿ ಇರಬೇಕಾದ್ರೆ ಚಿಕ್ಕೇಗೌಡ ಸರ್ ಎಲ್ಲ ಸೆಟ್ಗೂ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ರು, ಏನು ಮಾಡ್ತಿದ್ದಾರೆ ಆ್ಯಕ್ಟರ್ಸ್, ಏನು ಮಾಡ್ತಿದ್ದಾರೆ ಡೈರೆಕ್ಟರ್, ಏನು ಮಾಡ್ತಿದ್ದಾರೆ ಟೆಕ್ನಿಷಿಯನ್ಸ್, ಏನು ಮಾಡ್ತಿದ್ದಾರೆ ಅಂತ. ಪ್ರಕಾಶ್ ಸರ್ ಹಾಗೆ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಮೈನ್ಯೂಟ್ ಕ್ಯಾರೆಕ್ಟರಲ್ಲಿ ಒಂದು ಸ್ವಲ್ಪ ಆ ಏರ್ ಇಳಿತಾ ಇದ್ದಾಗಲೂ ಅವರೇ ನಮ್ಮ ಹತ್ರ ಬಂದ್ಬಿಟ್ಟು ಇದನ್ನು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರೇ ನಮಗೆ ಬ್ರೀಫ್ ಮಾಡಿ ಇದೊಂದು ಒಳ್ಳೆ ವರ್ಕ್ಶಾಪ್ ಆಯಿತು ಅಂತ ನನಗೆ ಅನಿಸುತ್ತೆ. ಮುಂದೆ ಬರೋ ಸಿನಿಮಾಗಳಿಗೆ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಅಂದ್ಕೊತೀನಿ. ಕಷ್ಟ ಗೊತ್ತು, ಇಂಡಸ್ಟ್ರಿಲಿ ಅಷ್ಟು ಸುಲಭ ಅಲ್ಲ. ಕತೆ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಹಿಂಗೆ ಅಂತ ಒಂದು ರೀಡಿಂಗ್ ಕೊಟ್ಟೆ. ಫಸ್ಟು ಜನಪದ ಸೊಗಡು ಇಟ್ಕೊಂಡು ಮಾಡಿರೋದ್ರಿಂದ ಎಲ್ಲಿ ಯಾರು ಮಾಡ್ತಾರೆ ಇವತ್ತು ಫುಲ್ ಕಮರ್ಷಿಯಲ್ ಆಗಿ ಎಲ್ಲ ನೋಡ್ತಿರೋದ್ರಿಂದ ಜನಪದ ಸೊಗಡನ್ನ ಇಟ್ಕೊಂಡು ಗೊರವನ ಸಂಸ್ಕೃತಿನ ಇಟ್ಕೊಂಡು ಕಮರ್ಷಿಯಲ್ ಟಚ್ ಕೊಟ್ಟರೆ ಯಾರು ಮಾಡ್ತಾರೆ ಅಂದ್ಕೊಂಡೆ ನಾನು ಡೌಟಲ್ಲೇ ಹೋದೆ. ಬಟ್ ಸರ್ಗೆ ಕತೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಚೆನ್ನಾಗೈತೆಪ್ಪ, ನಮ್ಮ ಕಡೆ ಯಾಕೆಂದ್ರೆ ನಮ್ಮ ಭಾಗದಲ್ಲೂ ಗೊರೂರು ಅನ್ನೋರು ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ, ಮಾಡೋಣ. ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಜಾನಪದ ಸೊಗಡು ಇಟ್ಕೊಂಡು ಯಾವ ಸಿನಿಮಾಗಳು ಬರ್ತಾ ಇಲ್ಲ, ಮಾಡೋಣ ಅಂತ ಒಂದು ಧೈರ್ಯ ಕೊಟ್ಟರು. ಆ ಧೈರ್ಯದಿಂದ ಇವತ್ತು ಈ ಸಿನಿಮಾ ಆಗಿದೆ ಅಂದರೆ ಮೇನ್ ಕಾರಣ ಚಿಕ್ಕೇಗೌಡರು. ನಾವು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದರೆ ನಮ್ಮ ನೀಲ್ ಸರ್ ಅವರು ಸಿನಿಮಾಗಳನ್ನ ನಾನು ನೋಡ್ಕೊ ಬೆಳೆದವರು. 7 ಅಂತ ಒಂದು ಸಿನಿಮಾ ಕೆಲಸ ಮಾಡಿದ್ದೇನೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಆ ಸಿನಿಮಾದಲ್ಲಿ ರೆಕಾರ್ಡಿಂಗ್ ನೋಡಿ ಅವ್ರು ದೊಡ್ಡ ಫ್ಯಾನ್ ನಾನು ಆಕ್ಚುಲಿ. ಸರ್ಗೆ ಕರೆದ್ಬಿಟ್ಟು ಬನ್ನಿ ಸರ್ ನಮ್ಮ ಸಿನಿಮಾಗೆ ನೀವು ಮ್ಯೂಸಿಕ್ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. 3 ಸಾಂಗ್ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸಾಂಗ್ನ ನಮ್ಮ ನಂಬೃಸಿ ಸರ್ ಬರ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಪನಿಂಗ್ ಸಾಂಗು ಸಮಯವು ನಿನ್ನ ಬದುಕಿನ ಮಾಲೀಕ ಅಂತ ನಿನ್ನೆ ರಿಲೀಸ್ ಆಯಿತು. ತುಂಬ ಚೆನ್ನಾಗಿ ಹೋಗ್ತಾ ಇದೆ A2 ಮ್ಯೂಸಿಕಲ್ಲಿ. ಹಾಗೆ ಇನ್ನೊಂದು 2 ಸಾಂಗ್ ಬಂದ್ಬಿಟ್ಟು ನನ್ನ ಸ್ನೇಹಿತರಾದ ಸಿದ್ದು ಶಿವರಾಮ್ ಅಂತ ಒಬ್ರು ಮಾಡಿದ್ದಾರೆ. ಇನ್ನೊಂದು ನಮ್ಮ ಶ್ಯಾಂಕೆ ಅಂತ ಮಾಡಿದ್ದಾರೆ. 3 ಸಾಂಗ್ನು ಆಡಿದವರು ಅವಿನಾಶ್ ಶೆಟ್ಟಿ, ಸುನಿಲ್ ಗುಜವಾಡ ಮತ್ತೆ ಮಹೇಶ್ ನಾಯ್ಕಲ್ ಅಂತ. ಅದಾದ ನಂತರ ನಮ್ಮ DOP ಆಗಿ ಸದಾಶಿವ ಹಿರಮೆಟ್ ಮತ್ತೆ ರಾಜ್ ಕಡೂರ್ ಅವ್ರು ಮಾಡಿದ್ದಾರೆ. ಎಡಿಟಿಂಗ್ ವಿಭಾಗ ಬಂದರೆ ನನ್ನ ಹಿಂದಿನ ಚಿತ್ರಕ್ಕೆ ಮಾಡಿದಂಥ ವೆಂಕಿ ಯುಡಿಯವರೇ ಇದಕ್ಕೂ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಇದಕ್ಕೆ ಒಂದು ಫೈಟ್ ಇದೆ, ಒಂದು ಮಾಸ್ ಮಾದರ್ ಮಾಡಿದ್ದಾರೆ ಫೈಟು. 3 ಸಾಂಗು ಕೊರಿಯೋಗ್ರಫಿ ನಾನೇ ಮಾಡಿದ್ದೀನಿ. ಅಂದರೆ ಡ್ಯಾನ್ಸ್ ಇಲ್ಲ, ಕಂಪ್ಲೀಟ್ ಮಾಂಟೇಜಸ್ ಮೇಲೆ ಹೋಗುತ್ತೆ 3 ಸಾಂಗು. ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗಣೇಶಣ್ಣ ಆಗಿರ್ಬೋದು, ಹಾಗೆ ನಮ್ಮ ಸಾಗರು ಮತ್ತು ನಮ್ಮ ರವಿಶಂಕರ್ ಅವರು ತುಂಬ ಜನ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ರವಿ ಅವರು ಸಹ ಎಂಟೈರ್ ನನ್ನ ಟೆಕ್ನಿಕಲ್ ಟೀಮ್ ಶಕ್ತಿನೇ ಇವತ್ತು ಕಾಲಘಟ್ಟ ಇಲ್ಲಿವರೆಗೆ ಬಂದು ನಿಂತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಲಾವಿದರ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಾಯಕರಾಗಿ ನಮ್ಮ ಅಭಿಲಾಷ್ ಸರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಸಿನಿಮಾದಲ್ಲಿ. ಫಸ್ಟ್ ಟೈಮ್ ಒಂದು ಬೇರೆ ಥರ ಪಾತ್ರ, ಒಂದು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ಒಂದು ಬೇರೆ ಥರನೇ ಕಾಣಿಸ್ಕೊತಾರೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅವ್ರಿಗೆ ಪೇರಾಗಿ ಖುಷಿ ಅವ್ರು ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ನಮ್ಮ ನಿತಿಲ್ ಮಾಡಿದ್ದಾರೆ, ಹೊಸ ಹುಡುಗ. ಅವ್ರ ಪೇರಾಗಿ ಬಂದು ಖುಷಿ ಅವ್ರು ಮಾಡಿದ್ದಾರೆ. ಇದರಲ್ಲಿ ಮೇಯ್ನ್ ಆಗಿ ಸೋಬ್ರ ಸರ್ ಇದ್ದಾರೆ. ಫಸ್ಟ್ ಟೈಮು ಕನ್ನಡ ಇಂಡಸ್ಟ್ರಿಲಿ ಒಂದು ಗೌರವನ್ ಇದರಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗೆ ನಮ್ಮ ರಮೇಶ್ ಭಟ್ ಸರ್ ಇದ್ದಾರೆ, ಭವ್ಯ ಮೇಡಮ್ ಇದ್ದಾರೆ, ಪ್ರಶಾಂತ್ ನಟನ ಅವರಿದ್ದಾರೆ, ಮತ್ತೆ ರವಿ ಮಂಡ್ಯ ಅವರಿದ್ದಾರೆ, ಸೀತಾರಾಮ್ ಅವರಿದ್ದಾರೆ, ಮಜಾ ಬರುತ್ತಾ ಸೀತಾರಾಮ್ ಅವರು. ಒಂದಿಷ್ಟು ರಂಗಭೂಮಿ ಕಲಾವಿದರು ಇಟ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಸೊ ಇನ್ನು 2 ದಿನ ಇದೆ ಸಿನಿಮಾ ರಿಲೀಸ್ಗೆ. ನಿಮ್ಮ ಸಪೋರ್ಟು ಎಲ್ಲ ಈ ಚಿತ್ರಕ್ಕೆ ಬೇಕು ಅಂತ ಕೇಳ್ಕೊತೀನಿ. ಏನಕ್ಕೆ ಇಷ್ಟು ಲೇಟಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದರೆ ಗೊತ್ತಲ್ಲ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆ ನಡೆದಿರೋದು ಇವತ್ತು ಮರೆತುಬಿಡ್ತಾರೆ. ಸೊ ಹಂಗಾಗಿ ಇನ್ನು 2 ದಿನ ಇರೋಂಗೆ ಮಾಡೋಣ ಅಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ. ಸರಿಯಪ್ಪ ಅಂತ ಹೇಳಿದ್ರು. ಸೊ ಹಂಗಾಗಿ ಮಾಡಿದ್ದೀವಿ ಸರ್. ಲಿಂಗೇಶ್ವರ ಅಂತ ಬಳ್ಳಾರಿ ಸೈಡ್ ಬರ್ತಾರೆ, ಅಲ್ಲಿ ಗುರೂರು ಅಂತಾರೆ ಅವ್ರನ್ನ. ನಮ್ಮ ಚಾಮರಾಜನಗರ ಭಾಗದಲ್ಲಿ ಬಂದ್ಬಿಟ್ಟು ಕಡಪಡಯ್ಯ ಅಂತಾರೆ. ಕಡಪಡಯ್ಯ, ಗೊಗ್ಗಯ್ಯ, ಗೊಜ್ಜಯ್ಯ ಅಂತ ಈ ತರ ಹೆಸರಲ್ಲಿ ಕರೆಸ್ತಾರೆ. ಅವ್ರಿಗೆ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ದೀಕ್ಷೆ ಅಂತ ಕೊಟ್ಟಿರ್ತಾರೆ ಸರ್. ಆ ದೀಕ್ಷೆ ಅಂತ ಕೊಟ್ಟಾಗ ಅವರು ಆ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾನು ನೋಡಿದಂಗೆ ಅಲ್ಲಿ ಎಲ್ಲೂ ಆ ಥರ ಕಾಣಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಬಟ್ ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳಕೊಟ್ಟಿದ್ದೀನಿ ಸರ್. ಅದು ಒಂದು ಕಾಲಘಟ್ಟದ ಕಥೆ ಅದು.
ಹಾಂ ಸರ್. ಟ್ರೂ ಲವ್ ಸ್ಟೋರಿ ಅಂದರೆ ನಾನು ನೋಡಿರೋದನ್ನ ಹಾಕಿದ್ದೀನಿ ಸರ್ ಅಷ್ಟೇ. ನನ್ನ ಸರ್ಕಲ್ಲು ಆ ಬೆಳೆದೇ ಇರೋದನ್ನ ಇಟ್ಕೊಂಡು ಟ್ಯಾಕ್ಟರ್ ತೊಳಕ್ಕೆ ಹೋದಾಗ ಒಬ್ರು ನಮ್ಮ ಫ್ರೆಂಡ್ ಹಿಂಗೆ ಖಾಲಿ ಡಬ್ಬ ಫಿಲಮ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡಿ ಅಂದ್ಬಿಟ್ಟಿದೆ. ಈ ಫಿಲಮ್ ಲ್ಯಾಂಡ್ ನಾನು ಹೆಂಗೆ ಬಂದೆ ಅಂತ ಹೇಳ್ತಾ ಇರೋದು. ಸಪೋರ್ಟ್ ಮಾಡಿ ಅವ್ರಿಗೆ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಅವಾಗ ಇವನು ಮತ್ತೆ ಖಾಲಿ ಡಬ್ಬ ಪ್ರೊಡ್ಯೂಸರ್ ಅವರೆಲ್ಲರೂ ಪರಿಚಯ ಮಾಡಿಸಿ ಅದಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಹಾಕೊಂಡ್ರು. ಅದಾದಮೇಲೆ ಸ್ವಲ್ಪ ನ್ಯೂಟ್ಲ್ ಆಗಿದೆ. ಆಮೇಲೆ ಇವರು ನಮ್ಮ ಪ್ರಕಾಶ್ ಅವರು ಸರ್ ಈ ಥರ ಒಂದು ಫಿಲಮ್ ಇದೆ, ನಿಮ್ಗೊಂದು ಚೆನ್ನಾಗಿ ಕಥೆನಿದೆ ಅಂತ ಹೇಳಿ ಒಂದು ಸ್ಟೋರಿ ಎಲ್ಲ ಹೇಳಿದ್ರು. ಅದು ಸ್ಟೋರಿ ನಾನು ಹೇಳಕ್ಕನಪ್ಪ ಅಂತ ಸುಮ್ಮನೆ ಇದ್ದೆ, ಯಾಕೆಂದ್ರೆ ಒಂದು ಆಲ್ರೆಡಿ ಹಾಕಿದ್ದೀವಿ, ಅದು ಎಲ್ಲ ಮುಂದಕ್ಕೆ ರಿಲೀಸ್ ಆಗಿ ಏನಾಗುತ್ತೆ ನೋಡೋಣ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಇಲ್ಲ ಆಯಿತು, ಇಲ್ಲ ಸರ್ ಮಾಡೋಣ ಸರ್ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದು, ಜೊತೆ ಕರ್ಕೊಂಡು ಬನ್ನಿ ಅಂದ್ಬಿಡುತ್ತೆ. ಉದ್ದಕ್ಕೂ ಕತೆ ಹೇಳ್ಸ್ಕೊಂಡು ಕರ್ಕೊಂಡು ಹೋದೆ. ಆಮೇಲೆ ಇಷ್ಟ ಆಯಿತು, ಅವ್ರಿಗೆ ಕತೆ ಹೇಳಿದ್ದು ತುಂಬ ಇಷ್ಟ ಆಯಿತು. ಆಯಿತು ಬಿಡಿ ಮಾಡೋಣ ಅಂತ ಸಪೋರ್ಟ್ ಮಾಡಿ ಈ ಲೆವೆಲ್ಗೆ ಇಲ್ಲಿ ತನಕ ಬಂದಿದ್ವಿ. ಮತ್ತೆ ಹೀರೋ ಸೆಲೆಕ್ಟ್ ಎಲ್ಲ ಇವರು ನಮಗೆಲ್ಲ ಫೋಟೋ ಕಳಿಸಿ ಯಾರನ್ನು ಸೆಲೆಕ್ಟ್ ಮಾಡಬೇಕು, ಹೀರೋ ಮತ್ತು ನಮ್ಮ ಭವ್ಯ ಮೇಡಮ್ ಅವರು, ರಮೇಶ್ ಭಟ್ ಅವರು, ಅವರೆಲ್ಲ ನಾನೇ ಸೆಲೆಕ್ಟ್ ಮಾಡಿ ಇಂಥವ್ರನ್ನ ಇವನ್ನ ಆಯ್ಕೆ ಮಾಡಿ ಅಂತೇಳಿ ಇದೊಂದು ಕಾಲಘಟ್ಟ ಸಿನಿಮಾನ ತೆಗೆದಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಮತ್ತು ಪ್ರೋತ್ಸಾಹ ಆಗಬೇಕು ಅಂತ ಹೇಳ್ತೆ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ. ನಾನು ಇದೇ ಫಸ್ಟು ಮುಂದೆಗಡೆ ಮಕ್ಕಳು ಮಾತಾಡ್ತಾ ಇದ್ದು ಸ್ವಲ್ಪ ನಾವು ಸರ್ತಿ ಬೇಜಾರು ಮಾಡ್ಕೋಬೇಡಿ. ಅಂದ್ರೆ ಇವಾಗ ಆಲ್ರೆಡಿ ಒಂದರಲ್ಲಿ ಮಾಡಿದೀವಲ್ವಾ, ಮುಂದೆ ಇದ್ರಲ್ಲಿ ಫೇಲ್ಯೂರ್ ಆದ್ರೆ ಮುಂದೆ ಫಿಲಮ್ ಅಲ್ಲಿ ಅದು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಇದರಿಂದ ನಂಬಿಕೆಯಿಂದ ಮತ್ತೆ ಒಂದು ನೋಡ್ತಾ ಇದ್ದೀನಿ. ಆಯ್ತು ಸರ್, ಅಲ್ಲಿ ರಿಲೀಸ್ ಆಗುತ್ತೆ. ಆಯ್ತು, ಇಲ್ಲ ಸರ್, ಏನು ಸಕ್ಸಸ್ ಆಗಿಲ್ಲ. ಅದು ನಮ್ದು ಮಳವಳ್ಳಿ ಪಕ್ಕ ತಳಗಾವದಿ ಅಂತ ಊರು ಸರ್. ಈಗ ಸಣ್ಣದಾಗ ಮದ್ಯಪಾರ ಮಾಡ್ತೇವೆ, ಅವಾಗೆಲ್ಲ ರೈತ ಗದ್ದೆ ಉಳೋದು ಮತ್ತೆ ಎಲ್ಲ ಹೇಳಿದ್ವಿ ಸರ್, ರೈಸ್ ಮೇಲೆ ಕೆಲಸ ಮಾಡ್ಕೊಂಡಿದ್ವಿ. ಈಗ ಸಣ್ಣದಾಗ ಮದ್ಯಪಾರ ಅಂತ ಮಾಡ್ಕೊಂಡಿದ್ವಿ. ಇಲ್ಲ ಸರ್, ಬಿಡಲ್ಲ ಸರ್, ಅದು ಜೀವನ ಕೊಟ್ಟಿರೋದು, ಅನ್ನ ಕೊಟ್ಟಿರೋದು, ಅದರಿಂದ ಬಿಡಲ್ಲ ಸರ್.